ಸಿಂಗಲ್ ಮ್ಯಾಕ್ರಮ್ ಬಂಡಲಿಂದ ಒಂದು ಪೌಚ್ ಮಾಡಿದ್ದೇನೆ, ಪೆನ್ಸಿಲ್ ಪೌಚ್. ಎಷ್ಟು ಸಾಮಗ್ರಿ ಹಿಡಿತದೆ ನೋಡಿ. ನನಗೆ ಟೋಟಲ್ ಕಾಸ್ಟ್ ಇದಕ್ಕೆ ಹಿಡಿದದ್ದು ಓನ್ಲಿ 60 ರುಪೀಸ್. ಮ್ಯಾಕ್ರಮ್ ಥ್ರೆಡ್ಡಿಂದ ನಾನು ಆಲ್ರೆಡಿ 2-3 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇನೆ. ಮ್ಯಾಕ್ರಮ್ ಹ್ಯಾಂಡ್ ಬ್ಯಾಗ್, ಮ್ಯಾಕ್ರಮ್ ಸ್ಲಿಂಗ್ ಬ್ಯಾಗ್. ಇವತ್ತು ಮ್ಯಾಕ್ರಮ್ ಪೌಚ್, ಪೆನ್ಸಿಲ್ ಪೌಚ್. ಒಟ್ಟು 4-5 ಗಂಟೆ ಒಳಗೆ ಈ ಪೌಚನ್ನು ಮಾಡಿ ನಾವು ರೆಡಿ ಮಾಡಬಹುದು. ಸಿಂಗಲ್ ರೋಲ್ ಸಾಕಾಗ್ತದೆ. ಇದರಲ್ಲಿ ನಿಮಗೆ 1 ಮೀಟರಿದು ಎಷ್ಟು ಥ್ರೆಡ್ ಸಿಗ್ತದೆ ನೋಡಿ, ಅಷ್ಟು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ನೀವು ಒಂದು ನಾಟ್ ಹಾಕಿ ಇಟ್ಕೊಳ್ಳಿ. ನಾನು 26 ನಾಟ್ ಹಾಕಿದ್ದೇನೆ. ಜಾಸ್ತಿ ನಿಮಗೆ ಸಿಕ್ಕಿದರೆ ನೀವು 28 ಇಲ್ಲಾದರೆ 30 ಕೂಡ ಹಾಕ್ಕೊಳ್ಬಹುದು. ಈ ಥರ 1 ಮೀಟರ್ ಮೆಜರ್ಮೆಂಟನ್ನು ತಗೊಂಡು ಎಲ್ಲ ಥ್ರೆಡ್ಡನ್ನು ಕಟ್ ಮಾಡಿಡುವ. ಕಟ್ ಮಾಡಿ 2 ಥ್ರೆಡ್ಡನ್ನು ಯೂಸ್ಕೊಂಡು ನಾಟನ್ನು ತಯಾರಿಸಿ ಎಲ್ಲವನ್ನು ನಾವು ಮೊದಲಿಗೆ ಇಡಬೇಕಾಗ್ತದೆ. ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ನೋಡಿ, ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮ್ಯಾಕ್ರಮ್ ಥ್ರೆಡ್ನಿಂದ ಒಂದು ಪೆನ್ಸಿಲ್ ಪೌಚ್ ಯಾವ ರೀತಿ ಮಾಡೋದು ಎಂಬುದನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನಾನು 1 ಮೀಟರಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಇದರಿಂದ ನಾವು ನಾಟ್ ತಯಾರಿಸಬೇಕು. ನಾಟ್ ಯಾವ ರೀತಿ ತಯಾರಿಸೋದು ನೋಡುವನ. ನಿಮಗೆ ಇಲ್ಲಿ 4 ಥ್ರೆಡ್ ಕಾಣ್ತಾ ಇರ್ಬೋದು. ಇದು 1 ಮೀಟರ 2 ಥ್ರೆಡ್ಡನ್ನು ನಾನು ಇಟ್ಕೊಂಡಿದ್ದೇನೆ. ನಾಟ್ ಹಾಕಬೇಕಾದ್ರೆ ಇಲ್ಲಿ ಕಾಣುವಂಥ ಇದು ಫಸ್ಟ್ ಥ್ರೆಡ್ಡನ್ನು ಮಿಡಲ್ 2 ಥ್ರೆಡ್ಡಿನ ಎದುರಿಗೆ ತನ್ನಿ. ಆಮೇಲೆ ಇದು ಲಾಸ್ಟ್ ಥ್ರೆಡ್ ಇದು ಹಿಂದುಗಡೆ ತನ್ನಿ. ಈ ಥ್ರೆಡ್ಡನ್ನು ಇದರ ಹಿಂದುಗಡೆ ತಂದು ಇಲ್ಲೊಂದು ಕಾಣಿಸೋ ಲೂಪ್ ಒಳಗೆ ಹಾಕಿ ನೋಡಿ, ಈ ಥರ. ಆಮೇಲೆ ಇದನ್ನು ಇದರ ಮುಂದುಗಡೆ ತನ್ನಿ. ಇದು ಈ ಥರ ತಂದು ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಪ್ರತಿಯೊಂದು ನಾಟನ್ನು ಒಂದಕ್ಕೆ ಒಂದು ನೀವು ಇದನ್ನು ಜಾಯಿಂಟ್ ಮಾಡಬೇಕು. ಯಾವ ರೀತಿ ಮಾಡೋದು ನೋಡುವನ. ನೋಡಿ, ಇದು ಒಂದು ನಾಟ್, ಇದರದ್ದು ಈ 2 ಥ್ರೆಡ್, ಇನ್ನೊಂದು ನಾಟಿನ ಈ 2 ಥ್ರೆಡ್, ಅಂದರೆ ಟೋಟಲ್ 4 ಥ್ರೆಡ್ ಆಯಿತು. ಈಗ ನೀವು ನಾಟ್ ಹಾಕೊಂಡ್ರೆ ಆಯಿತು. ನಾನು ಆಗ ಹೇಳಿದ್ದು ನೋಡಿ ಯಾವ ರೀತಿ ಹಾಕೋದು ಎಂಬುದಾಗಿ. ಅದೇ ರೀತಿ ನೀವು ಈಗ ನಾಟನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಮತ್ತೆ ನೀವು ಇದನ್ನು ಬೇಕಾದರೆ ಇದು ಟೈಟ್ ಮಾಡಿಕೊಂಡು ತಗೊಳ್ಬೇಕು. ಇದು ಜಾಯಿಂಟ್ ಆಯ್ತು. ಇವಾಗ ಎಲ್ಲ ನಾಟನ್ನು ಜಾಯಿಂಟ್ ಮಾಡಿ ಆದಮೇಲೆ ಕೊನೆಯದಾಗಿ ಈ 2 ನಾಟನ್ನು ಕೂಡ ಜಾಯಿಂಟ್ ಮಾಡಿದರೆ ಇದು ರೌಂಡ್ ಶೇಪಿಗೆ ಬರ್ತದೆ ನೋಡಿ. ನೋಡಿ, 26 ಕಂಬಗಳನ್ನು ಜಾಯಿಂಟ್ ಮಾಡಿದ್ದೇನೆ ನೋಡಿ. ಈಗ ಒಂದು ಬ್ಯಾಗ್ ಥರ ಇದು ಬಂತಲ್ವಾ. ಯಾವ ರೀತಿ ನಾನೀಗ ನಾಟ್ ಹಾಕಿದ್ದೀನಿ ನೋಡಿ,
ಅದೇ ರೀತಿ ಇವಾಗ ಪ್ರತಿಯೊಂದು ಕಂಬದಿಂದ ಎರಡೆರಡು ಥ್ರೆಡ್ಡನ್ನು ತಗೊಂಡು ನಾಟ್ ಹಾಕ್ತಾ ಹೋಗೋದು. ನೋಡಿ ಈ ಕಂಬಗಳಂದರೆ ನೋಡಿ ಇದರಿಂದ ಎರಡು, ಇದರಿಂದ ಎರಡು, ನೋಡಿ ಇದರಿಂದ ಎರಡು, ಇದರಿಂದ ಎರಡು, ಇಲ್ಲೊಂದು ನಾಟ್ ಹಾಕಿ ಆಯಿತು. ಪುನಃ ಇದರಲ್ಲಿ ಎರಡು ಥ್ರೆಡ್ ಉಳಿದಿದೆ. ನಾಟ್ ಹಾಕಲಿಕ್ಕೆ 4 ಥ್ರೆಡ್ ಬೇಕಲ್ವ, ಹಾಗಾಗಿ ಅದರ ಹತ್ತಿರ ಇರುವ 2 ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಬೇಕು. ನಾಟನ್ನು ಜಾಯಿಂಟ್ ಮಾಡುವಾಗ ಲೂಸ್ ಆಗಿದ್ದರೆ ಅದನ್ನು ಸ್ವಲ್ಪ ಈ ಥ್ರೆಡ್ಡನ್ನು ಎಳೆದು ಅದನ್ನು ಚೆನ್ನಾಗಿ ನೀವು ಟೈಟ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇಲ್ಲಾದರೆ ಅದು ಸಡಿಲಾಗಿ ಬ್ಯಾಗ್ ಚೆನ್ನಾಗಿ ಬರುತ್ತಿಲ್ಲ. 4 ಲೈನಷ್ಟು ನಾಟ್ ಹಾಕಿದ ನಂತರ ನಾನೊಂದಿಗೆ ಬೀಡ್ಸ್ ಹಾಕ್ತಾ ಇದ್ದೇನೆ. ಬೀಡ್ಸ್ ಯಾವ ರೀತಿ ಹಾಕೋದು ನೋಡುವ. ಅದು 4 ಥ್ರೆಡ್ಡನ್ನು ತಗೊಂಡು ಮಿಡಲ್ 2 ಥ್ರೆಡ್ಡಿಗೆ ಒಂದು ಬೀಡನ್ನು ನೀವು ಹಾಕ್ಕೊಂಡ್ರಾಯಿತು. ನಿಮಗೆ ಯಾವುದು ಡಿಸೈನ್ ಇಷ್ಟ ಆ ಡಿಸೈನ್ ಬೀಡನ್ನು ನೀವು ತೆಗೆದುಕೊಳ್ಳಿ. ಮತ್ತು ನೋಡಿ ಈ ಥರ ಹಾಕ್ಕೊಳ್ಳಿ. ಥ್ರೆಡ್ಡನ್ನು ಸ್ವಲ್ಪ ಮೆಲ್ಟ್ ಮಾಡಿ ನೀವು ಹಾಕ್ಕೊಳ್ಬೋದು, ಈಸಿಯಾಗಿ ಹೋಗ್ತದೆ. ಬೀಡ್ಸ್ ಹಾಕಿದ ನಂತರ 4 ಥ್ರೆಡ್ಡಿಗೆ ಸ್ವಲ್ಪ ಬೇರೆ ಡಿಸೈನ್ ಕೊಟ್ಟಿದ್ದೇನೆ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ನೋಡಿ. ಎಷ್ಟು ಚೆಂದ ಕಾಣ್ತದಲ್ವಾ ಫ್ರೆಂಡ್ಸ್, ವೈಟ್ ರೋಸಸ್. ಇನ್ನು ಎಷ್ಟು ಥ್ರೆಡ್ ಉಳಿದ ಅದಕ್ಕೆ ನೀವು ನಾಟ್ ಹಾಕ್ಕೊಂಡು ಹೋಗಿ. ಇದೇ ರೀತಿ ನಾಟ್ ಹಾಕ್ಕೊಳ್ತಾ ಹೋಗಿ. ಈಗ ಥ್ರೆಡ್ ಫುಲ್ ನಾಟ್ ಹಾಕಿ ಆಯಿತು. ಈಗ ಇದನ್ನು ನೋಡಿ ಈ ಥರ ಉಲ್ಟಾ ಮಾಡಿ ಇದಕ್ಕೀಗ ಗಂಟು ಹಾಕಲಿಕ್ಕಿದೆ. ಯಾವ ರೀತಿ ಹಾಕೋದು ನೋಡುವ. ಎರಡೂ ಬದಿ ಥ್ರೆಡ್ಡನ್ನೆಲ್ಲ ಸರಿ ಮಾಡಿ ಇಟ್ಕೊಳ್ಳಿ. ಮಿಡಲ್ನಿಂದ ನಾಟ್ ಹಾಕ್ಕೊಂಡು ಬರಬೇಕಾಗ್ತದೆ.
ಕಾರ್ನರಲ್ಲಿ ಇರುವಂಥ 2 ಥ್ರೆಡ್ಡನ್ನು ತಗೊಂಡಿದ್ದೇನೆ. ಮತ್ತು ಆ ಸೈಡಿಂದ ಒಂದು ಥ್ರೆಡ್, ಈ ಸೈಡಿಂದ ಒಂದು ಥ್ರೆಡ್, ಟೋಟಲ್ ಆಗಿ 4 ಥ್ರೆಡ್ ಆಯಿತು. ಈಗ ಒಂದು ನಾಟ್ ಹಾಕ್ಕೊಳ್ಳೋದು ಅಷ್ಟೇ. ಒಂದು ನಾಟ್ ಹಾಕಿ ಆದಮೇಲೆ ಅದರ ಮುಂದೆ ಇರುವ 2 ಬದಿಯಿಂದ ಒಂದೊಂದು ಥ್ರೆಡ್ಡನ್ನು ತಗೊಂಡು ಮಿಡಲ್ 2 ಥ್ರೆಡ್ಡಿಗೆ ಹಾಕಿ 4 ಥ್ರೆಡ್ ಮಾಡಿ ನಾಟ್ ಹಾಕ್ತಾ ಹೋದರೆ ಇದು ಎಲ್ಲ ಕವರ್ ಆಗಿ ಕ್ಲೋಸ್ ಆಗ್ತದೆ. ಈ ಥರ ಫುಲ್ ನಾಟ್ ಹಾಕಿ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಇದ್ದದನ್ನೆಲ್ಲ ನಾವೀಗ ಹೀಗೆ ಕಟ್ ಮಾಡಿ ತೆಗಿಬೇಕು. ಮತ್ತು ಇದನ್ನು ಮೆಲ್ಟ್ ಮಾಡಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದೆಲ್ಲ ಬಿಡಿಸಿ ಬರ್ತದೆ. ನೋಡಿ ಈ ಥರ ನಾನು ಥ್ರೆಡ್ಡನ್ನು ಸಿಗರ್ ಲೈಟಿಂದ, ಇಲ್ಲದಿದ್ದರೆ ಮನೆಯಲ್ಲಿ ದೀಪ ಇದ್ದರೆ ದೀಪಕ್ಕೆ ಇಟ್ಟು ಈ ಥರ ಮೆಲ್ಟ್ ಮಾಡಿ ಇಡಬೇಕಾಗ್ತದೆ. ಪುನಃ ಪೌಚನ್ನು ಉಲ್ಟಾ ಮಾಡಿ ಸರಿ ಮಾಡಿಕೊಳ್ಳಿ. ಈಗ ನಮಗೆ ಒಂದು ಚೆಂದ ಪೌಚ್ ಕಾಣ್ಬೋದು ಅಲ್ವಾ? ಆದರೆ ಇದಕ್ಕೊಂದು ಜಿಪ್ ಹಾಕಬೇಕು. ಯಾವ ರೀತಿ ಹಾಕೋದು ನೋಡುವನ? ನೋಡಿ ಇದು ಮೆಲ್ಟ್ ಆಗಿ ಹೇಗೆ ಆಗಿದೆ. ಎಕ್ಸ್ಟ್ರಾ ಪಾಲಿಸ್ಟರ್ ಕ್ಲೋತಿಂದ ಒಂದು ಪಾಕೆಟ್ ಥರ ಮಾಡಿ ಅದಕ್ಕೆ ಜಿಪ್ ಇಟ್ಟು ಇದಕ್ಕೆ ನೀವು ಹೊಲಿಬಹುದು. ನಾನು ಹಾಗೆ ಮಾಡ್ತಾ ಇಲ್ಲ, ಯಾಕಂದರೆ ಇದು ಪೆನ್ಸಿಲ್ ಪೌಚ್ ಆದ ಕಾರಣ ನಾನು ಇದಕ್ಕೆ ಡೈರೆಕ್ಟಾಗಿ ಜಿಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಮಾಡೋದು ನೋಡುವ. ಕಾಟನ್ ಥ್ರೆಡ್ಡಿಂದ ನಾವೀಗ ಇದನ್ನು ಹೊಲಿಯುವ. ಇದಕ್ಕೆ ಎಷ್ಟು ಸಿಂಪಲ್ ನೋಡಿ ಫ್ರೆಂಡ್ಸ್, ತುಂಬ ಈಸಿ ಕೂಡ ಇದೆ. ಯಾರು ಬೇಕಾದರೂ ಇದನ್ನು ಮಾಡ್ಬೋದಲ್ವಾ? ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ಹ್ಯಾಂಡ್ ಬ್ಯಾಗ್, ದೊಡ್ಡದು ಬ್ಯಾಗ್ ಬೇಕಾದಲ್ಲಿ ನೀವು ಸ್ವಲ್ಪ 2 ಮೀಟರಷ್ಟು ಥ್ರೆಡ್ಡನ್ನು ತಗೊಂಡು ಇದನ್ನು ಮಾಡಬಹುದು. ಇದಕ್ಕೆ ಹ್ಯಾಂಡ್ಲು ಕೂಡ ಮಾಡಬಹುದು. ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಸ್ಲಿಂಗ್ ಬ್ಯಾಗನ್ನು, ಅದನ್ನು ನೋಡಿ. ತುಂಬ ಈಸಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಸನ್ನು ಶೇರ್ ಮಾಡಿ
ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಮಾಡಲಿಕ್ಕೂ ಹೇಳಿ, ನೀವು ಕೂಡ ಇದನ್ನು ಮಾಡಿ. ಸರಿ ವೀಕ್ಷಕರೇ, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಇನ್ನೊಂದು ಎಪಿಸೋಡಲ್ಲಿ ಸಿಗುವ. ಅಲ್ಲಿ ತನಕ ಎಲ್ರಿಗೂ ವಂದನೆಗಳು.